ವೀಕ್ಷಕರೇ ನಮಸ್ಕಾರಗಳು. ನಿನ್ನೆ ಏಷ್ಯಾ ಕಪ್ನ 6ನೇ ಪಂದ್ಯದಲ್ಲಿ ಭಾರತ ಹಾಗೂ ಪಾಕ್ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಸೇಡಿನ ಸಮರದ ಪಂದ್ಯದಲ್ಲಿ ಭಾರತ ತಂಡವು ಪಾಕ್ ವಿರುದ್ಧ 7 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಪಾಕ್ನ ಪ್ರಮುಖ ದಿಗ್ಗಜರಾದ ಶೋಯಬ್ ಅಖ್ತರ್, ವಾಸಿಂ ಅಕ್ರಮ್ ಅವರು ಕೋಪಗೊಂಡಿದ್ದಾರೆ. ಹಾಗೆ ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ತಂಡವು ಪಾಕ್ ವಿರುದ್ಧ ಸೇಡನ್ನು ತೀರಿಸಿಕೊಂಡಿತು ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಹೌದು ವೀಕ್ಷಕರೇ, ನಿನ್ನೆ ಏಷ್ಯಾ ಕಪ್ನ ಗ್ರೂಪ್ ಸ್ಟೇಜ್ನ 6ನೇ ಪಂದ್ಯದಲ್ಲಿ ಪಾಕ್ ಹಾಗೂ ಇಂಡಿಯಾ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಾಕಿಸ್ತಾನ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಹೌದು, ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡವು 20 ಓವರ್ಸ್ಗಳಿಗೆ ಕೇವಲ 127 ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ತತ್ತರಿಸಿ ಹೋಯಿತು. ಹೌದು, ಭಾರತ ತಂಡದ ಸ್ಪಿನ್ ದಾಳಿಗೆ ನಿನ್ನೆ ದುಬೈನ ಕ್ರೀಡಾಂಗಣದಲ್ಲಿ ಪಾಕಿಸ್ತಾನ ತಂಡವು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು ಕೇವಲ 15.5 ಓವರ್ಸ್ಗಳಿಗೆ 131 ರನ್ಸ್ ಕಲೆ ಹಾಕಿ 7 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಇದೀಗ ಸೆಮಿಫೈನಲ್ಗೆ ಭಾರತ ತಂಡವು ಲಗ್ಗೆ ಇಟ್ಟಿದೆ. ಹೌದು ವೀಕ್ಷಕರೇ, ಒಟ್ಟಾರೆಯಾಗಿ ಭಾರತ ತಂಡವು ಇದೀಗ 90% ಸೆಮಿಫೈನಲ್ ಸೇರಿಕೊಂಡಿದೆ. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪಾಕಿಸ್ತಾನ ತಂಡದ ಪ್ರಮುಖ ದಿಗ್ಗಜರಾದ ಶೋಯಬ್ ಅಖ್ತರ್ ಹಾಗೂ ವಾಸಿಂ ಅಕ್ರಮ್ ಅವರು ಹಂಚಿಕೊಂಡಿದ್ದು. ವೀಕ್ಷಕರೇ ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಹೇಳಿದ್ದು, ನಿನ್ನೆ ಭಾರತ ತಂಡವು ಅದ್ಭುತವಾದ ಪ್ರದರ್ಶನ ನೀಡಿತು. ಹೌದು, ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ನಮ್ಮನ್ನು ಹೀನಾಯವಾಗಿ ಸೋಲಿಸಿದೆ. ಹೌದು, ನಾವು ಮಾಡಿದ ಒಂದು ದೊಡ್ಡ ತಪ್ಪಿನಿಂದ ಇದೀಗ ಭಾರತ ತಂಡವು ನಮ್ಮ ವಿರುದ್ಧ ಸೇಡನ್ನು ತೀರಿಸಿಕೊಂಡಿತು ಮತ್ತು ನಾವು ಭಾರತ ತಂಡಕ್ಕೆ ಕ್ಷಮೆಯನ್ನು ಕೇಳುತ್ತೇವೆ ಎಂದು ಶೋಯಬ್ ಅಖ್ತರ್ ಅವರು ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಅವರು ಹಂಚಿಕೊಂಡಿದ್ದು, ನೋಡಿ ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಕುಲ್ದೀಪ್ ಯಾದವ್ ಅವರು ಉತ್ತಮವಾದ ಪ್ರದರ್ಶನ ನೀಡಿದ್ದಾರೆ. ಹೌದು, ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರು ಉತ್ತಮವಾದ ಪ್ರದರ್ಶನ ನೀಡುವ ಮೂಲಕ ಕೊನೆಯಲ್ಲಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ಹೌದು, ಈ ಒಂದು ಗೆಲುವಿನ ಮೂಲಕ ಭಾರತ ತಂಡವು ನಮ್ಮ ವಿರುದ್ಧ ಸೇಡನ್ನು ತೀರಿಸಿಕೊಂಡಿತು ಮತ್ತು ನಿನ್ನೆ ಪಂದ್ಯ ಮುಗಿದ ಬಳಿಕ ಶೇಕ್ ಹ್ಯಾಂಡ್ ಕೂಡ ಭಾರತ ತಂಡವು ನಮಗೆ ಕೊಟ್ಟಿಲ್ಲ. ಈ ಒಂದು ಘಟನೆಯಿಂದ ನಮಗೆ ನಾಚಿಕೆ ಆಗುತ್ತಿದೆ ಎಂದು ವಾಸಿಂ ಅಕ್ರಮ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ವೀಕ್ಷಕರೇ ನೋಡಿದಿರಲ್ಲ ಪಾಕ್ ದಿಗ್ಗಜರು ಹೇಳಿದಂಥ ಹೇಳಿಕೆಗಳು. ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್.